ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಣ್ಣೀರಿಗೆ ಅಸಲಿ ಕಾರಣ ಏನು? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಿಂದೆ 6 ತಿಂಗಳು ಜೈಲಲ್ಲಿದ್ದಾಗ ಇಂತಹ ಕಂಪ್ಲೇಂಟ್ ಮಾಡಿರಲಿಲ್ಲ ದರ್ಶನ್. ಪಾಪ ಜೈಲು ವಾಸದ ಇತಿಹಾಸದಲ್ಲಿ ದರ್ಶನ್ ಮಾಡಿರದೇ ಇರತಕ್ಕಂತ ಒಂದು ಕಂಪ್ಲೇಂಟ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಕಣ್ಣಲ್ಲಿ ನೀರು ಬರೋದಕ್ಕೆ ಕಾರಣ ಏನು? 6 ತಿಂಗಳು ಜೈಲಲ್ಲಿದ್ದಾಗಲೂ ಕೂಡ ಇಂತಹ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆಗ ದರ್ಶನ್ ಬಯಸಿದ್ದೆಲ್ಲ ಜೈಲಲ್ಲಿಯೇ ಸಿಗ್ತಾ ಇತ್ತು. ದರ್ಶನ್ ಕುರ್ಚಿ ಮೇಲೆ ಕುಳಿತು ಸಿಗರೇಟ್ ಸೇದುವ ಫೋಟೋ ಕೂಡ ವೈರಲ್ ಆಗಿತ್ತು. ಆದರೆ ಈಗ ಅವರ ಬದುಕು ಸಂಕಟಮಯವಾಗಿದೆ. ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತಾಡುವ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ದರ್ಶನ್ ಮೊದಲ 6 ತಿಂಗಳು ಜೈಲಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಆಗ ಜೈಲು ಅಧಿಕಾರಿಗಳ ಧೋರಣೆ, ಅದರ ವಿರುದ್ಧ ಭಾರಿ ಆಕ್ರೋಶಗಳು ವ್ಯಕ್ತವಾಗಿತ್ತು. ನಂತರ ಆಪರೇಷನ್ ನೆಪದಲ್ಲಿ ಹೇಳಿ ಬೇಲ್ ಪಡೆದಿದ್ರು ನಟ ದರ್ಶನ್. ಆಪರೇಷನ್ ಮಾಡಿಸಿಕೊಳ್ಳಲಿಲ್ಲ ನಟ ದರ್ಶನ್. ಫಾರಿನ್ ಸುತ್ತಿ ಬಂದ್ರು, ಡೆವಿಲ್ ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ರು. ಆದರೆ ಇದೀಗ ಜೈಲಲ್ಲಿ ನಟ ದರ್ಶನ್ ಕನಿಷ್ಠ ಸವಲತ್ತು ಕೂಡ ಸಿಗ್ತಾ ಇಲ್ಲ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಸತ್ಯಾನಾವರಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಣ್ಣೀರಿಗೆ ಕಾರಣ ಏನು? ಕಳೆದ ಬಾರಿ ದರ್ಶನ್ ಅನುಭವಿಸದೇ ಇರುವಂತಹ ಸವಲತ್ತುಗಳು ಏನೇನಿತ್ತು? ಏನು ಬಾಕಿ ಆಗಿರಲಿಲ್ಲ. ಎಲ್ಲ ಸವಲತ್ತುಗಳನ್ನು ಕೂಡ ಅನುಭವಿಸ್ತಾ ಇದ್ರು. ದರ್ಶನ್ ಜೈಲಿನಲ್ಲಿ ಅತ್ಯಂತ ಫಿಲ್ಟರ್ ಕಾಫಿಯನ್ನೇ ಕುಡಿತಾ ಇದ್ರು ಮನಸ್ಸು ಮಾಡಿದಾಗಲೆಲ್ಲ. ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದಬೇಕು ಅಂತ ಅನ್ಕೊಂಡ್ರೆ ಸಾಕು, ಅದಾಗ್ತಾ ಇತ್ತು ಜೈಲಿನಲ್ಲಿ. ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟು, ಕೈಯಲ್ಲಿ ಕಾಫಿ ಮಗ್ಗು. ವಿಡಿಯೋ ಕಾಲಲ್ಲಿ ಮಾತನಾಡಬೇಕು ಅಂತ ಅನ್ಕೊಂಡ್ರೆ ಸಾಕು, ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಬಹುದಾಗಿತ್ತು. ಈ 2 ಐಷಾರಾಮಿ ಬದುಕಿನ ಫೋಟೋಗಳೇ ಆತನಿಗೆ ಕಂಟಕ ಆಯಿತು. ಅದು ಯಾವನೋ ನಮ್ಮ ಬಾಸು ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ, ಅದನ್ನು ಸ್ಟೇಟಸ್ಸಿಗೆ ಮೆತ್ಕೊಂಡ. ಈಗ ದರ್ಶನ್ ಮುಖಕ್ಕೆ ಕಂಟಕ ಮೆತ್ಕೊಂಡಿದೆ. ದರ್ಶನ್ಗೆ ಕಾರಾಗೃಹದಲ್ಲಿ ಎಲ್ಲಾ ತರಹದ ಅನುಕೂಲಗಳು ಸಿಗ್ತಾ ಇತ್ತು. ಜೈಲಾಧಿಕಾರಿಗಳು ಅಣ್ಣತಮ್ಮನ ತರ ಇದ್ದ. ಅಣ್ಣತಮ್ಮ ಬಾರಯ್ಯ ಇಲ್ಲಿ ಕಾಫಿ ತಗಬಾ ಅಂದ್ರೆ, ಅಯ್ಯೋ ದಾಸನ್ ಕಾಫಿ ಬೇಕು ಅಂತ ಹೇಳಿ ಸೆಲ್ಲಿನ ಅಧಿಕಾರಿ ಹೋಗಿ ತಗೋಬರುವಂತ ಪರಿಸ್ಥಿತಿ ಇತ್ತು. ಆಗ ಜೈಲಿನ ಕ್ಯಾಂಟೀನ್ ನಲ್ಲಿರುವ ಅತ್ಯಂತ ದುಬಾರಿ ಸ್ವೀಟ್ಸ್ಗಳು ದರ್ಶನ್ ಬಾಯಿ ಒಳಗೆ ಬಂದು ಬೀಳ್ತಾ ಇತ್ತು. ಆದ್ರೆ ಈಗ ಗಂಟ್ಲು ಒಣಗೋಗ್ತಾ ಇದೆ. ಒಂದು ಫಾಂಟಾ ಸ್ಪ್ರೈಟ್ ಕೊಡ್ರಯ್ಯ ಅಂದ್ರೂ ಖಾಕಿ ತೊಟ್ಟಿರೋ ಜೈಲಾಧಿಕಾರಿಗಳು ಗಡಗಡ ಅಂತಾರೆ. ನಿನಗೆ 1-2 ಸತಿ ಸಿಗರೇಟ್ ಕೊಟ್ಟೆ, ನಮ್ಮ ಕೆಲಸಕ್ಕೆ ಕಂಟಕ ಬಂತು, ಇನ್ನೊಂದ್ಸತಿ ಕೊಡಲ್ಲಯ್ಯ ಅಂತ. ನೋಡ್ರಯ್ಯ, ದರ್ಶನ್ ಕೊಟ್ರೆ ಎಷ್ಟು ಕೊಟ್ಟಿಯಾನು? 1 ಲಕ್ಷ 2 ಲಕ್ಷ. ಕೆಲಸ ಕಳ್ಕೊಂಡ್ರೆ ಪೆನ್ಷನ್ನು ಇಲ್ಲ, ಸಂಬಳನೂ ಇಲ್ಲ. ನಟ ದರ್ಶನ್ರನ್ನ ನೋಡಿಕೊಳ್ಳುತ್ತಿರುವ ಜೈಲಾಧಿಕಾರಿಗಳು ಯಾವ ಅನುಕೂಲಗಳನ್ನು ಕೂಡ ದರ್ಶನ್ಗೆ ಮಾಡಿಕೊಡ್ತಾ ಇಲ್ಲ. ಕಾರಣ, ಬದುಕಿಗೆ ಆಧಾರವಾಗಿರುವಂತಹ ಜೈಲಾಧಿಕಾರಿ ಅನ್ನೋ ಸ್ಥಾನ ಕಳೆದುಕೊಳ್ಳೋ ಭೀತಿ ಅವರಿಗಿದೆ. ತಂತಿ ಬೇಲಿ ಕದ್ದಿರೋ ಆರೋಪಿನೂ ಅಲ್ಲಿರ್ತಾನೆ. ಪಟ್ಟಣಗೆರೆ ಶೆಡ್ಡಿನಲ್ಲಿ ರೇಣುಕಾಸ್ವಾಮಿಯನ್ನ ಕೊಚ್ಚಿ ಕೊಂದ ಆರೋಪ ಹೊತ್ಕೊಂಡಿರೋ ಆರೋಪಿಗಳು ಅಲ್ಲಿರ್ತಾರೆ. ಜೈಲಾಧಿಕಾರಿಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬನು ಸಮಾನ. ಬ್ರಾಂಡೆಡ್ ಶರ್ಟ್ ಹಾಕ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.